ಅಡ್ಡ ಮತದಾನದ ಬಗ್ಗೆ ಯಾವುದೇ ರೀತಿಯ ಅದಕ್ಕೆ ದೊಡ್ಡ ಮಹತ್ವ ಕೊಡೋದು ಬೇಕಾಗಿಲ್ಲ. ಅದನ್ನ ಅಲ್ಲಿಗೆ ಕೈ ಬಿಡಿ ಅಂತ ಹೇಳಿ ನಾನು ಮಾರನೇ ದಿವಸ ಹೇಳಿದ್ದೇನೆ. ಅದಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಅವಶ್ಯ. ಶಾಸಕರನ್ನ ಅವ್ರ ನಾಯಕತ್ವದ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ, ಅಡ್ಡ ಮತದಾನ ಮಾಡಿದ್ದಾರೆ. ಅವ್ರ ಪಕ್ಷದಲ್ಲಿ ಏನೇನಾಗಿದೆ, ಅವ್ರ ಪಕ್ಷದಲ್ಲಿ ಏನೇನಾಗಿದೆ, ಯಾವ ಸಂದರ್ಭ ಏನೇನು ಚರ್ಚೆ ಕೊಟ್ಟವ್ರೆ, ಎಷ್ಟು ಜನ ಎಷ್ಟು ವ್ಯಕ್ತಿಗಳು ಬೇರೆ ರಾಜ್ಯದ ಬೇಡಿ ಕರ್ನಾಟಕದೊಳಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ನಾಟಕ ನಡೀತಲ್ಲ 3 ವರ್ಷದಿಂದ, ಆಗ ಯಾರ್ಯಾರು ಏನೇನು ಹೇಳಿಕೆಗಳು ಕೊಟ್ಟರು, ಅವರಲ್ಲಿ ಎಷ್ಟು ವಿಶ್ವಾಸ ಇತ್ತು. ಈಗ ಕೇಳ್ತೀವಿ 10 ಜನ 12 ಜನ ಮಂತ್ರಿಗಳಿದಿರಲ್ಲಪ್ಪ, ನಿಮ್ಮಲ್ಲಿ ಏನಾದ್ರು ವಿಶ್ವಾಸ ಇದೆಯಾ? ನಿಮ್ಮ ಮಂತ್ರಿಗಳಲ್ಲಿ ಕ್ಯಾಬಿನೆಟ್ ನಲ್ಲಿ ನಿಮಗೆ ವಿಶ್ವಾಸ ಇಲ್ಲ, ಒಬ್ರಿಗೊಬ್ಬರಿಗೆ ವಿಶ್ವಾಸ ಕೊಡ್ತಾ ಇದೆ. ನಿಮ್ಗೆ ಯಾವ ನೈತಿಕತೆ ಇದೆ? ಪ್ರಿಯಾಂಕಾ ಖರ್ಗೆ ಸ್ವಲ್ಪ ಮಾತು ಕಡಿಮೆ ಮಾಡಿ ಕೆಲಸ ಮಾಡ್ಲಿ. ಹೋಮ್ ಮಿನಿಸ್ಟರ್ ಏನಿದ್ದಾರೆ ಕೆಲಸ ಸರಿಯಾಗಿ ಮಾಡ್ಲಿ. 2 ಖಾತೆ ಇಟ್ಕೊಂಡು ಬರೀ ಹೇಳಿಕೆ ಕೊಟ್ರಾಗಲ್ಲ, ವೀರಾವೇಶದ ಮಾತು. ಅದರಿಂದ ಮೊದಲು ಹೋಮ್ ಮಿನಿಸ್ಟ್ರಿನಲ್ಲಿ ಏನೇನ್ ಸಮಸ್ಯೆಗಳಿದೆ, ಅದಕ್ಕೆ ಏನು ಮಾಡಬೇಕು ಅನ್ನೋದು ಅದ್ರ ಬಗ್ಗೆ ಗಮನ ಕೊಡ್ಲಿ. RSS ಬಗ್ಗೆ ಇನ್ನೊಂದು ಬಗ್ಗೆ ನಾವು ಮಾತಾಡಿದ್ವಿ ಬೇಕಾದಷ್ಟಲ್ಲ. ಆದ್ರೆ ಅದಕ್ಕೆ ಬಿಟ್ಟು ಇವತ್ತು ಇಲ್ಲೇನಿದೆ ಪರಿಸ್ಥಿತಿ, ಅದನ್ನ ಸರಿಪಡಿಸೋದಕ್ಕೆ ಹೋರಾಟ ಮಾಡಪ್ಪ. ನಿಮ್ ಕಾರ್ಯಕರ್ತರು ಬಂಧನ ಮಾಡಿದ